ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನ ಕೃತವರ್ಮರಿಬ್ಬರು ಸಾತ್ವಿಕೆಯಿಂದ ಪರಾಜಿತರಾಗಿ ಓಡಿದುದು ಎಂಬ 116ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವನು. ಸಾತ್ವಿಕೆಯ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ನಿನ್ನ ಕಡೆಯ ಅನೇಕ ಮಹಾರಥರು ಬಾಣಗಳನ್ನು ವರ್ಷಿಸುತ್ತಾ ಬಹಳ ಆತುರದಿಂದ ಅವನನ್ನು ಎದುರಿಸಿ ಬಂದರು. ದ್ರೋಣನು ಸಾತ್ವಿಕೆಯನ್ನು 77 ತೀವ್ರ ಬಾಣಗಳಿಂದ ಹೊಡೆದನು. ಅದೇ ಕಾಲದಲ್ಲಿ ನಿನ್ನ ಮಕ್ಕಳಾದ ದುರ್ಮರ್ಷಣನು, ದುಸ್ಸಹನು, ವಿಕರ್ಣನು ಈ ಮೂವರು ಕ್ರಮವಾಗಿ 12, 10, 30 ಬಾಣಗಳನ್ನು ಸಾತ್ವಿಕೆಯ ಮೇಲೆ ಪ್ರಯೋಗಿಸಿದರು. ವಿಕರ್ಣನ ಬಾಣಗಳು ಸಾತ್ವಿಕೆಯ ಎದೆಯ ಎಡಗಡೆಗೆ ತಾಗಿದವು. ಒಂದೇ ಕಾಲದಲ್ಲಿ ಸಾತ್ವಿಕೆಯ ಮೇಲೆ ದುರ್ಮುಖನು 10 ಬಾಣಗಳನ್ನು, ದುಶ್ಯಾಸನನು 8 ಬಾಣಗಳನ್ನು, ಚಿತ್ರಸೇನನು 2 ಬಾಣಗಳನ್ನು ಪ್ರಯೋಗಿಸಿದರು. ದುರ್ಯೋಧನನು ಅಪರಿಮಿತವಾಗಿ ಬಾಣವರ್ಷಗಳನ್ನು ಕರೆಯುತ್ತಿದ್ದನು. ಇನ್ನು ಅನೇಕ ಮಹಾರಥರು ಸುತ್ತಲೂ ನಿಂತು ವಿವಿಧ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಹೀಗೆ ನಿನ್ನವರು ಸುತ್ತಿ ಮುತ್ತಿ ಎಡಬಿಡದೆ ಬಾಣದ ಮಳೆಯನ್ನೇ ಕರೆಯುತ್ತಿದ್ದರು. ಸಾತ್ವಿಕೆಯು ನಿಶ್ಚಲನಾಗಿ ನಿಂತು ಅವರ ಬಾಣಗಳನ್ನೆಲ್ಲ ತನ್ನ ಹಸ್ತವೇಗದಿಂದ ಕತ್ತರಿಸುತ್ತಾ ಬಂದನು. ಅಸ್ತ್ರವಿದ್ಯಾ ಪಾರಂಗತನಾದ ಆ ಸಾತ್ವಿಕೆಯು ದ್ರೋಣನಿಗೆ 3, ದುಸ್ಸಹನಿಗೆ 9, ವಿಕರ್ಣನಿಗೆ 25, ಚಿತ್ರಸೇನನಿಗೆ 7, ದುರ್ಮರ್ಷಣನಿಗೆ 12, ವಿವಿಂಶತಿಗೆ 8, ಸತ್ಯವ್ರತನಿಗೆ 9, ವಿಜಯನಿಗೆ 10 ಹೀಗೆ ಒಬ್ಬೊಬ್ಬರಿಗೂ ಗುರಿಯಿಟ್ಟು ಬಾಣಗಳನ್ನು ಪ್ರಯೋಗಿಸಿ ಒಬ್ಬೊಬ್ಬರನ್ನು ಬಹಳವಾಗಿ ನೋಯಿಸಿದನು. ನಿನ್ನ ಮಗನಾದ ದುರ್ಯೋಧನನ ಮೇಲೆ ಅತಿ ತೀಕ್ಷ್ಣಗಳಾದ 3 ಬಾಣಗಳನ್ನು ಬಿಟ್ಟನು. ಅದು ಮಾತ್ರವಲ್ಲ, ಲೋಕಪ್ರಭುವು, ಮಹಾರಥನು, ರಾಜನು ಎನಿಸಿಕೊಂಡ ನಿನ್ನ ಮಗನನ್ನು ಆಗಲೇ ಕೊನೆಮುಟ್ಟಿಸಬೇಕೆಂದು ಸಂಕಲ್ಪಿಸಿ ಬಿಲ್ಲನ್ನೊದರುತ್ತಾ ಅವನನ್ನು ಎದುರಿಸಿ ಹಲವು ಬಾಣಗಳನ್ನು ಅವನ ಮೇಲೆ ಬೇಗದಿಂದ ಪ್ರಯೋಗಿಸಿದನು. ನಿನ್ನ ಮಗನಿಗೂ ಸಾತ್ವಿಕೆಗೂ ಪ್ರಬಲ ಯುದ್ಧವಾಯಿತು. ಇಬ್ಬರು ತಮ್ಮ ಬಾಣವರ್ಷಗಳಿಂದ ಒಬ್ಬರನ್ನೊಬ್ಬರು ಮರೆಸಿದರು. ನಿನ್ನ ಮಗನ ಬಾಣಗಳು ಸಾತ್ವಿಕೆಯ ಮೈಯಲ್ಲಿ ನಾಟಿ ಅವನ ದೇಹದಿಂದ ರಕ್ತವು ಸುರಿಯುತ್ತಿದ್ದಿತು. ಅದರಂತೆಯೇ ಸಾತ್ವಿಕೆಯ ಬಾಣಗಳಿಂದ ನಿನ್ನ ಮಗನ ಮೈಯಲ್ಲಿಯೂ ರಕ್ತಸ್ರಾವ ಉಂಟಾಗಿ ಅದರಿಂದಾಗಿ ಅವನು ಸುವರ್ಣಾಲಂಕೃತವಾದ ಯೂಪ ಸ್ತಂಭದಂತೆ ಕಾಣುತ್ತಿದ್ದನು. ಇಷ್ಟರಲ್ಲಿ ಸಾತ್ವಿಕೆಯು ನಿನ್ನ ಮಗನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಅವನ ಮೇಲೆ ಹಲವು ಬಾಣಗಳನ್ನು ಕರೆದನು. ಸಾತ್ವಿಕೆಯ ಈ ಪರಾಕ್ರಮ ಕಾರ್ಯಕ್ಕೆ ಸಹಿಸಲಾರದೆ ನಿನ್ನ ಮಗನು ಬೇರೊಂದು ಧನುಸ್ಸನ್ನು ಕೈಗೆತ್ತಿಕೊಂಡು ಸಾತ್ವಿಕೆಯ ಮೇಲೆ 106 ಬಾಣಗಳನ್ನು ಬಿಟ್ಟನು. ಸಾತ್ವಿಕೆಯು ಪ್ರತಿ ಬಾಣಗಳನ್ನು ಬಿಟ್ಟು ನಿನ್ನ ಮಗನನ್ನು ಬಹಳವಾಗಿ ನೋಯಿಸಿದನು. ದುರ್ಯೋಧನನಿಗೆ ಈ ಸ್ಥಿತಿಯುಂಟಾದುದನ್ನು ನೋಡಿ ನಿನ್ನ ಬೇರೆ ಮಕ್ಕಳೆಲ್ಲರೂ ಗುಂಪು ಕೂಡಿ ಬಂದು ಸಾತ್ವಿಕೆಯನ್ನು ಎಡಬಿಡದೆ ಬಾಣಗಳಿಂದ ಹೊಡೆಯುತ್ತಿದ್ದರು. ಆಗಲೂ ಸಾತ್ವಿಕೆಯು ಹೆದರದೆ ಒಬ್ಬೊಬ್ಬರನ್ನು 5 ಬಾಣಗಳಿಂದ ಹೊಡೆದನು. ತಿರುಗಿ ಒಬ್ಬೊಬ್ಬರ ಮೇಲೆ 7 ಬಾಣಗಳನ್ನು ಬಿಟ್ಟನು. ಆಮೇಲೆ ದುರ್ಯೋಧನನನ್ನು ನೋಡಿ ನಗುತ್ತಾ ಅವನ ಮೇಲೆ 8 ಬಾಣಗಳನ್ನು ಬಿಟ್ಟು ತಿರುಗಿ ಅವನ ಕೈಯಲ್ಲಿದ್ದ ದೊಡ್ಡ ಧನುಸ್ಸನ್ನು ಕತ್ತರಿಸಿ ಬಿಟ್ಟನು. ನಿನ್ನ ಮಗನ ರಥದ ಮೇಲೆ ಏರಿಸಿದ್ದ ಸರ್ಪ ಧ್ವಜವನ್ನು ತುಂಡು ಮಾಡಿ ಕೆಡಹಿದನು. 4 ಬಾಣಗಳಿಂದ ದುರ್ಯೋಧನನ 4 ರಥಾಶ್ವಗಳನ್ನು ಕೊಂದು ಬಿಟ್ಟನು. ಒಂದು ಕ್ಷುರಪ್ರದಿಂದ ಅವನ ಸಾರಥಿಯನ್ನು ಕೆಡಹಿದನು. ವಿರಥನಾದ ನಿನ್ನ ಮಗನ ಮೇಲೆ ನಡುವೆ ಅನೇಕ ಬಾಣಗಳನ್ನು ವರ್ಷಿಸುತ್ತಿದ್ದನು. ಈ ಪ್ರಹಾರಗಳನ್ನು ತಡೆಯಲಾರದೆ ನಿನ್ನ ಮಗನು ಯುದ್ಧರಂಗವನ್ನು ಬಿಟ್ಟು ವಿಮುಖನಾಗಿ ಸಮೀಪದಲ್ಲಿದ್ದ ಚಿತ್ರಸೇನನ ರಥವನ್ನೇರಿ ಓಡಿ ಹೋದನು. ಆಕಾಶದಲ್ಲಿ ರಾಹುಗ್ರಸ್ತನಾದ ಚಂದ್ರನಂತೆ ಸಾತ್ವಿಕೆಯ ಬಾಣಗಳಲ್ಲಿ ಮರೆಸಿ ಹೋಗಿದ್ದ ಕೌರವರಾಜನ ಸ್ಥಿತಿಯನ್ನು ನೋಡಿ ಎಲ್ಲೆಲ್ಲಿಯೂ ಹಾಹಾಕಾರವು ಹುಟ್ಟಿತು. ಈ ಧ್ವನಿಯನ್ನು ಕೇಳಿ ಕೃತವರ್ಮನು ವೇಗದಿಂದ ತನ್ನ ರಥವನ್ನು ಬಿಟ್ಟುಕೊಂಡು ಸಾತ್ವಿಕೆಯಿದ್ದ ಸ್ಥಳಕ್ಕೆ ಬಂದನು. ಅಲ್ಲಿ ತಮ್ಮ ರಾಜನಿಗೆ ಉಂಟಾದ ಈ ಅಪಾಯವನ್ನು ನೋಡಿ ಆತುರದಿಂದ ತನ್ನ ಸಾರಥಿಯನ್ನು ನಡೆ, ಬೇಗನೆ ನಡೆ ಎಂದು ಕಠಿಣ ವಾಕ್ಯದಿಂದ ನಿರ್ಬಂಧಿಸುತ್ತಾ ಸಾತ್ವಿಕೆಗೆ ಎದುರಾಗಿ ನಿಂತನು. ಬಾಯನ್ನು ತೆರೆದುಕೊಂಡು ಬರುವ ಮೃತ್ಯುವಿನಂತೆ ಕೃತವರ್ಮನು ಕೋಪಾವೇಶದಿಂದ ಬರುವುದನ್ನು ನೋಡಿ ಸಾತ್ವಿಕೆಯು ಕೂಡ ತನ್ನ ಸಾರಥಿಯನ್ನು ಕುರಿತು, ಸೂತ, ಅದು ಕೃತವರ್ಮನು ನನ್ನನ್ನು ಎದುರಿಸುವುದಕ್ಕಾಗಿ ಆತುರದಿಂದ ಬರುತ್ತಿರುವನು. ನೀನು ನಮ್ಮ ರಥವನ್ನು ಬೇಗನೆ ಮುಂದೆ ಬಿಡು, ಒಂದೇ ನಿಮಿಷ ಮಾತ್ರದಲ್ಲಿ ಅವನನ್ನು ತೀರಿಸಿ ಬಿಡುವೆನು ಎಂದನು. ಅದರಂತೆಯೇ ಸಾತ್ವಿಕೆಯ ರಥವು ಮುಂದುವರಿದು ಧನುರ್ಧಾರಿಗಳಿಗೆಲ್ಲ ಆದರ್ಶಪ್ರಾಯನಾದ ಕೃತವರ್ಮನಿಗೆ ಎದುರಾಗಿ ನಿಂತಿತು. ಸೂರ್ಯನಿಗೂ ಉರಿಯುವ ಬೆಂಕಿಗೂ ಸಮಾನರಾದ ಅವರಿಬ್ಬರು ಕೊಬ್ಬಿದ ಹುಲಿಗಳಂತೆ ಯುದ್ಧಕ್ಕೆ ನಿಂತರು. ಕೃತವರ್ಮನು ಸಾತ್ವಿಕೆಯ ಮೇಲೆ 26 ಬಾಣಗಳನ್ನು ಹೊಡೆದನು. 5 ಬಾಣಗಳಿಂದ ಅವನ ಸಾರಥಿಯನ್ನು, 4 ಬಾಣಗಳಿಂದ ಸಾತ್ವಿಕೆಯ 4 ರಥಾಶ್ವಗಳನ್ನು ಹೊಡೆದನು.
ಸುವರ್ಣಮಯವಾದ ಧ್ವಜದಿಂದಲೂ ಸುವರ್ಣಾಭರಣಗಳಿಂದಲೂ ಸ್ವರ್ಣ ಕವಚದಿಂದಲೂ ಕೂಡಿದ ಆ ಕೃತವರ್ಮನು ಚಿನ್ನದ ಕಟ್ಟುಳ್ಳ ತನ್ನ ಮಹಾಧನುಸ್ಸನ್ನು ಠೇಂಕಾರ ಮಾಡುತ್ತಾ ಸಾತ್ಯಕಿಯ ಮೇಲೆ ಪರಂಪರೆಯಾಗಿ ಬಾಣಗಳನ್ನು ಬಿಡುತ್ತಿದ್ದನು. ಸಾತ್ಯಕಿಯು ಕೃತವರ್ಮನ ಮೇಲೆ 80 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸಿದನು. ಆ ಬಾಣ ಪ್ರಹಾರದಿಂದ ಭೂಕಂಪದಲ್ಲಿ ಪರ್ವತವು ನಡುಗುವಂತೆ ಕೃತವರ್ಮನ ದೇಹವು ನಡುಗಿ ಹೋಯಿತು. ಇದೇ ಸಮಯದಲ್ಲಿ ಸಾತ್ವಿಕೆಯು 63 ಬಾಣಗಳಿಂದ ಕೃತವರ್ಮನ ರಥಾಶ್ವಗಳನ್ನು 7 ಬಾಣಗಳಿಂದ ಅವನ ಸಾರಥಿಯನ್ನು ಕೊಂದು ಕೆಡಹಿದನು. ಹೀಗೆ ಕುದುರೆಗಳು ಸಾರಥಿಯು ಸತ್ತ ಮೇಲೆಯೂ ರಥದಲ್ಲಿ ಕುಳಿತಿದ್ದ ಆ ಕೃತವರ್ಮನ ಮೇಲೆ ಸಾತ್ವಿಕೆಯು ಅತಿ ತೀವ್ರವಾದ ಒಂದು ಬಾಣವನ್ನು ಪ್ರಯೋಗಿಸಿದನು. ಆ ಬಾಣವು ಬೆಂಕಿಯ ಕಿಡಿಗಳನ್ನು ಕೆದರುತ್ತಾ ಕೋಪಗೊಂಡ ಸರ್ಪದಂತೆಯೂ ಯಮದಂಡದಂತೆಯೂ ಬಂದು ಕೃತವರ್ಮನ ಸ್ವರ್ಣ ಕವಚವನ್ನು ಭೇದಿಸಿಕೊಂಡು ಅವನ ಮೈಯಲ್ಲಿ ನಾಟಿ ರಕ್ತದಿಂದ ತೊಯ್ದು ಭೂಮಿಯಲ್ಲಿ ಹುದುಗಿತು. ಕೃತವರ್ಮನ ದೇಹವೆಲ್ಲ ರಕ್ತಮಯವಾಯಿತು. ಸಾತ್ಯಕೆಯ ಈ ಪ್ರಹಾರದಿಂದ ಸಿಂಹದಂಷ್ಟ್ರನೆಂಬ ನಾಮಾಂತರವುಳ್ಳ ಆ ಕೃತವರ್ಮನು ಬಹಳವಾಗಿ ನೊಂದು ರಥದಲ್ಲಿ ನಿಲ್ಲಲಾರದೆ ಮಂಡಿಯನ್ನೂರಿ ರಥದ ಗದ್ದುಗೆಯಲ್ಲಿ ಹೊರಗೆ ಮಲಗಿದನು. ಪರಾಕ್ರಮದಲ್ಲಿ ಸಹಸ್ರ ಬಾಹುಗಳುಳ್ಳ ಕಾರ್ತವೀರ್ಯನಿಗೆ ಸಮಾನನು, ಸಮುದ್ರದಂತೆ ಅಕ್ಷೋಭ್ಯನೂ ಆದ ಆ ಕೃತವರ್ಮನನ್ನು ಜಯಿಸಿದ ಮೇಲೆ ಸಾತ್ಯಕೆಯು ಅಲ್ಲಿಂದ ಮುಂದುವರಿದನು. ಧೃತರಾಷ್ಟ್ರ ಮಹಾರಾಜ, ಸಾತ್ಯಕಿಯ ಬಲವನ್ನು ನೋಡಿದೆಯಾ? ಅವನ ಬಾಣವು ಯಾರಲ್ಲಿಯೂ ವಿಫಲವಾಗತಕ್ಕುದಲ್ಲ. ಎಷ್ಟೋ ಕ್ಷತ್ರಿಯರು ಬಂದು ತಡೆದರೂ ಲಕ್ಷ್ಯ ಮಾಡದೆ ಸಾತ್ಯಕಿಯು ಅವರನ್ನೆಲ್ಲ ಜಯಿಸಿ ಅರ್ಜುನನನ್ನು ನೋಡುವ ಆತುರದಿಂದ ಮುಂದೆ ಹೊರಟನು. ಆಗಿನ ಯುದ್ಧದಲ್ಲಿ ಸಾತ್ವಿಕೆಯ ಬಾಣಗಳಿಂದ ನಿನ್ನ ಕಡೆಯ ಎಷ್ಟೋ ಸೈನ್ಯಗಳು ಹತವಾದವು. ಶಕ್ತಿ, ಬಿಲ್ಲು, ಆನೆಗಳು, ಕುದುರೆಗಳು, ರಥಗಳು ಇವೆಲ್ಲ ರಣರಂಗದಲ್ಲಿ ಚಿನ್ನ ಭಿನ್ನವಾಗಿ ಹರಡಿ ಬಿದ್ದಿದ್ದವು. ರಕ್ತ ಪ್ರವಾಹಗಳು ಅಲ್ಲಲ್ಲಿ ನದಿಗಳಂತೆ ಹರಿಯುತ್ತಿದ್ದವು. ಇವುಗಳಿಂದ ದುರ್ಗಮವಾದ ರಣರಂಗವನ್ನು ದಾಟಿಕೊಂಡು ನಿನ್ನ ಸೈನ್ಯಗಳೆಲ್ಲ ಆಶ್ಚರ್ಯದಿಂದ ಬೆರಗಾಗಿ ನೋಡುತ್ತಿರುವಾಗಲೇ ಅವುಗಳ ನಡುವೆ ಸಾತ್ವಿಕೆಯು ನಿರ್ಲಕ್ಷ್ಯವಾಗಿ ಮುಂದೆ ಹೊರಟು ದೈತ್ಯ ಸೇನೆಯನ್ನು ಜಯಿಸಿಕೊಂಡು ಬರುವ ಇಂದ್ರನಂತೆ ಬರುತ್ತಿದ್ದನು. ಇಷ್ಟರಲ್ಲಿಯೇ ಕೃತವರ್ಮನು ಮೂರ್ಛೆ ತಿಳಿದು ಮೆಲ್ಲಗೆ ಚೇತರಿಸಿಕೊಂಡು ಬೇರೊಂದು ಮಹಾಧನುಸ್ಸನ್ನು ಹಿಡಿದು ಪಾಂಡವರನ್ನು ತಿರುಗಿ ಎದುರಿಸುವುದಕ್ಕಾಗಿ ಸಿದ್ಧನಾದನು. ಇದು 116ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.